ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡಿ ತೋರಿಸೋಂಥ ರೆಸಿಪಿ ಆಲೂಗಡ್ಡೆ ಬಜ್ಜಿ. ಸೊ ಆಲೂಗಡ್ಡೆಯಲ್ಲಿ 2 ವೆರೈಟಿ ತೋರಿಸಿದ್ದೀನಿ. ಇದೊಂದು ಬಜ್ಜಿ. ಇದನ್ನು ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು 2 ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ಈ ಥರ ಸ್ಲೈಸ್ ಮಾಡಿ ನೀರಲ್ಲಿ ಒಂದು ಸರಿ ವಾಶ್ ಮಾಡಿ ಇನ್ನೊಂದು ಸರಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಅದು ಸ್ವಲ್ಪ ಡ್ರೈ ಆಗಿ ಹೋಗುತ್ತೆ, ಅದಕ್ಕೋಸ್ಕರನೇ. ಮತ್ತು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸುಮಾರು 150 ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟು. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ತೊಗೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಮತ್ತು ಜೀರಿಗೆ ಪೌಡ್ರ್, ಇದು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಮತ್ತು ಒಂದು 2 ಚಿಟಿಕೆ ಆಗೋಷ್ಟು, ಕೈಯಲ್ಲಿ 1-2 ಪಿಂಚ್ ಅಂತಾರಲ್ಲ ಆ ಥರ ಸೋಡಾ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾಡೋದಕ್ಕೆ ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಏನು ಮಾಡ್ತಾಯಿದ್ದೀರಾ, ಒಂದು ಬೌಲ್ ತಗೊಂಡಿದ್ದೀನಿ. ಸೊ ನೀವು ಏನು ಕಡಲೆ ಹಿಟ್ಟನ್ನು ನೀವು ಮಿಕ್ಸ್ ಮಾಡ್ತೀರೋ ಆವಾಗ ಸ್ಟವಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಬಿಡಿ. ಎಣ್ಣೆ ಕೂಡ ಕಾಯುತ್ತೆ ಆವಾಗ. ಸೊ ಅದು ಕೂಡ ಟೈಮ್ ಸೇವ್ ಆಗುತ್ತೆ. ಈ ಬಜ್ಜಿನ ನೀವು ಯಾವಾಗ ಬೇಕಾದರೂ ಅವಾಗ ಮಾಡ್ಕೋಬೋದು. ಸಡನ್ನಾಗಿ ಗೆಸ್ಟ್ ಬಂದಾಗ, ಫ್ರೆಂಡ್ಸ್ ಬಂದಾಗ ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ಈಗ ಈ ಬೌಲ್ಗೆ ಕಡಲೆ ಹಿಟ್ಟು, ಉಪ್ಪು, ಜೀರಿಗೆ ಪೌಡ್ರು, ಖಾರದ ಪುಡಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಹೇಳ್ಬೇಕಾಗಿರೋದು, ಸೊ ನಿನ್ನೆ ನಾನು ಮಟನ್ ಬ್ಲೆಡ್ ಫ್ರೈ ಮಾಡಿದ್ದೆ. ತುಂಬ ಜನ ಕಮೆಂಟ್ ಮಾಡಿದರು. ಸೊ ನನಗಂತೂ ತುಂಬ ಬೇಜಾರಾಯಿತು. ಏನು ಗೊತ್ತಾ, ಇವಾಗ ನಾವು ತಿನ್ನಲ್ಲ ಅಂದ್ರೂ ಬೇರೆಯವ್ರಿಗೋಸ್ಕರ ಆದರೂ ಮಾಡಬೇಕಲ್ವ. ಅದೇ ರೀತಿ ನಾನು ನೀವು ಕೇಳಿರೋಂಥ ಕಮೆಂಟ್ಗೋಸ್ಕರನೇ ಮಾಡನೇ ಹೊರತಾಗಿ ಬೇರೆ ಉದ್ದೇಶ ಏನೂ ಇಲ್ಲ. ಸೊ ತುಂಬ ಜನ ಕಮೆಂಟ್ ಮಾಡಿದ್ರಿ, ನಂಗೆ ತುಂಬ ಬೇಜಾರಾಯಿತು. ಸೊ ನಾನ್ ವೆಜ್ ತಿನ್ನೋರು ಇರ್ತಾರಲ್ವ, ಅಂಥವ್ರಿಗಾದರೂ ಮಾಡ್ಕೊಡ್ಲೇಬೇಕಲ್ವ, ಅದಕ್ಕೋಸ್ಕರ ಮಾಡಿದೆ. ಸೊ ನಮ್ಮನೇಲಿ ಕೂಡ ನಾನು ತಿನ್ನಲ್ಲ, ಆದ್ರೂ ನಾನು ವೀಡಿಯೋಗೋಸ್ಕರ ಮಾಡಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಸೊ ಇವಾಗ ಇದೆಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಗಟ್ಟಿ ಅದಕ್ಕೆ ಕಲಿಸ್ಕೊಳ್ಳಿ. ತೀರಾ ತೆಳ್ಳಗೆ ಕಳ್ಸೋಕ್ಕೆ ಹೋದರೆ ಹಿಟ್ಟು ನಾವು ಡಿಪ್ ಮಾಡ್ತಿರಲ್ಲ ಅವಾಗ ಅದರಲ್ಲೇ ಸುರಿದೋಗುತ್ತೆ. ಆ ಥರ ಮಾಡ್ಕೋಬಾರ್ದು. ನಾವು ಏನು ಆಲೂಗಡ್ಡೆಯಲ್ಲಿ ಹಿಂಗೆ ಮಾಡ್ತಿರೋ ಅದಕ್ಕೆ ಅಂಟ್ಕೋಬೇಕು. ಆ ಥರ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಕೈಯಲ್ಲಿ ಚೆಕ್ ಮಾಡಿದ್ರೆ ಕೈಗೆ ಅಂಟ್ಕೋಬೇಕು. ನೀರು ಥರ ಕಳ್ಸೋಕೆ ಹೋಗ್ಬೇಡಿ, ಸ್ವಲ್ಪ ತಿಕ್ಕಾಗಿ ಗಮ್ ಥರ ಕಲಿಸ್ಕೊಳ್ಳಿ. ಇವಾಗ ನೋಡಿ, ಇದನ್ನು ನೀರಿಂದ ತೆಗೆದು ಹೊರಗಡೆ ಇಟ್ಕೊಂಡಿದ್ದೀನಿ. ನೀವು ನೀರಲ್ಲೇ ಇಟ್ಕೊಂಡಿದ್ರೆ ಕಡಲೆ ಹಿಟ್ಟಲ್ಲಿ ಅದ್ದೋವಾಗ ಅದು ಎಲ್ಲ ಸುರಿದೋಗ್ಬಿಡುತ್ತೆ. ಸೊ ಸ್ವಲ್ಪ ನೀರಿಂದ ತೆಗೆದಿಟ್ಕೊಂಬಿಡಿ. ಡ್ರೈ ಆದರೆ ಪರವಾಗಿಲ್ಲ, ಏನಿಲ್ಲ. ಮಾಡ್ತಾ ಇದ್ದೀರಲ್ಲ, ನೋಡ್ತಾ ಇರ್ಬೋದು. ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಮತ್ತು ಸೋಡಾ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ, ತಕ್ಷಣಕ್ಕೆ ಮಾಡ್ಕೊಳ್ಳೋದಾದರೆ ಸೋಡಾ ಹಾಕ್ಕೊಳ್ಳಿ. ಇಲ್ಲ ನಮ್ಗೆ ಟೈಮ್ ಇದೆ, ಇನ್ನೊಂದು 1/4 ಗಂಟೆ ಬಿಟ್ಟು ಮಾಡೋದಾದರೆ ಸೋಡಾ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು, ಸೋಡಾ ಹಾಕೋದನ್ನು ಒಂದು ಚೂರು ಹಾಕ್ಕೊಳ್ಳಿ ಸಾಕು. ಯಾಕಂದರೆ ಅದು ಸಾಫ್ಟಾಗಿ ಉಬ್ಬಿ ಬರುತ್ತೆ ಮತ್ತು ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಮತ್ತು ನಾನು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡಿದ್ದೀನಿ, ಯಾಕಂದರೆ ಮೇಲೆ ಕ್ರಿಸ್ಪಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ, ಅದಕ್ಕೋಸ್ಕರನ. ಆಮೇಲೆ ಇನ್ನೊಂದು ಏನು ಗೊತ್ತಾ ಮಾಡ್ತೀರಾ, ಕಡಿಮೆ ಉರಿ ಇಟ್ಕೊಂಡೆ ಬೇಯಿಸಿ. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಕ್ಷಣ ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ, ಒಳಗಡೆ ಆಲೂಗಡ್ಡೆ ಕೂಡ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಒಂದು 5 ನಿಮಿಷ ಆದರೂ ಇದು ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಸೊ ತುಂಬ ಆಲೂಗಡ್ಡೆ ಬೋಂಡ, ಆಲೂಗಡ್ಡೆ ಪಕೋಡ ಕೂಡ ನಾನು ತೋರಿಸಿದ್ದೀನಿ. ಇದು ಆಲೂಗಡ್ಡೆ ಬಜ್ಜಿ. ಇದನ್ನು ನೀವು ಬೆಳಗ್ಗೆ ನಾಷ್ಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು. ಇಲ್ಲ ಈವ್ನಿಂಗ್ ಟೈಮ್ ಟೀ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು. ಇಲ್ಲಾಂದರೆ ಯಾವುದೇ ರೀತಿ ಹಬ್ಬಗಳಲ್ಲಿ, ಫಂಕ್ಷನ್ಗಳಲ್ಲಿ ಟೈಮ್ ಇರಲ್ಲ, ತಕ್ಷಣಕ್ಕೆ ಒಂದು 10 ನಿಮಿಷಕ್ಕೆ ಇದೊಂದು ಸೈಡ್ ಡಿಶ್ ಬೇಗನೆ ಆಗುತ್ತೆ. ನೋಡಿ, ಇದನ್ನು ನಾನು ಟೊಮೊಟೊ ಕೆಚಪ್ ಜೊತೆ ಸೈಡ್ ಡಿಶ್ ಆಗಿ ಇಟ್ಕೊಂಡಿದ್ದೀನಿ. ನೀವು ಹಾಗೆ ಕೂಡ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು, ಅದ್ರ ಜೊತೆಗೆ ಸೂಪರಾಗಿರುತ್ತೆ. ಇಲ್ಲ ಹಾಗೆ ಕೂಡ ತಿನ್ಬೋದು. ನೋಡೋದಲ್ಲ, ಇವತ್ತು ನಾನು ಮಾಡಿರೋಂಥ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.